ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವೇಸ್ಟ್ ಸಾಕ್ಸಿಂದ ಯಾವ ರೀತಿ ಉಪಯೋಗ ಇದೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಪ್ಲೀಸ್ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನಾವು ವೇಸ್ಟ್ ಆಗಿದೆ ಯೂಸ್ ಮಾಡೋದಿಲ್ಲ ಅಂತ ಸಾಕ್ಸ್ಗಳೆಲ್ಲ ಬಿಸಾಕ್ತಾ ಇರ್ತೀವಿ. ಅದನ್ನು ಬಿಸಾಕ್ದಿರ ನಾವು ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಬಂದುಬಿಟ್ಟು ಅಂಬ್ರೆಲವನ್ನು ನಾವು ಮಳೆಗಾಲದಲ್ಲಿ ಮಾತ್ರ ಯೂಸ್ ಮಾಡ್ತಾ ಇರ್ತೀವಿ. ಮಿಕ್ತ ಟೈಮು ನಾವು ಎತ್ತಿಕ್ಕಿಡ್ತೀವಿ. ಅದನ್ನು ಎತ್ತಿಟ್ಟಿದ್ರೆ ಅದು ಧೂಳೆಲ್ಲ ಬಿದ್ದು ಅದೆಲ್ಲ ಗಲೀಜಾಗಿ ಕಾಣಿಸ್ತಾ ಇರುತ್ತೆ. ಆ ರೀತಿ ಆಗದಿರ ನಾವು ವೇಸ್ಟ್ ಆಗಿರೋಂಥ ಸಾಕ್ಸನ್ನು ತಗೊಂಡು ಅದರ ಒಳಗಡೆ ಈ ರೀತಿ ಅಂಬ್ರೆಲವನ್ನು ಇಡೋದ್ರಿಂದ ಡಸ್ಟ್ ಏನು ಬೀಳೋದಿಲ್ಲ. ಮತ್ತು ನಾವು ಯೂಸ್ ಮಾಡಬೇಕು ಅಂದಾಗ ತೆಗೆದುಬಿಟ್ಟು ನಾವು ಕ್ಲೀನಾಗಿ ಯೂಸ್ ಮಾಡ್ಕೋಬೋದು. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಯಾವತ್ತಾದರೂ ಈ ರೀತಿ ಮಳೆಗಾಲದಲ್ಲಿ ಮಾತ್ರ ನಾವು ಅಂಬ್ರೆಲಾ ಯೂಸ್ ಮಾಡ್ತಾ ಇರ್ತೀವಿ. ಏನಾದರೂ ಮತ್ತೆ ಎತ್ತಿಡಬೇಕು ಅಂದಾಗ ಈ ರೀತಿ ನೀವು ಕ್ಲೀನಾಗಿ ಎತ್ತಿಟ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಎಲ್ಲಾದರೂ ಹೋದಾಗ ಈ ರೀತಿ ಮೊಬೈಲನ್ನು ಒಂದು ಸಾಕ್ಸಲ್ಲಿ ಹಾಕ್ಬಿಟ್ಟು ಮತ್ತು ನಾವು ಪರ್ಸಲ್ಲಿ ಇಡೋದ್ರಿಂದ ಸ್ಕ್ರ್ಯಾಚಸ್ ಅನ್ನೋದು ಬೀಳೋದಿಲ್ಲ. ತುಂಬ ಸೇಫ್ಟಿಯಾಗಿ ಮೊಬೈಲ್ ಅನ್ನೋದು ಇರುತ್ತೆ. ಒಂದು ವೇಳೆ ಕೆಳಗಡೆ ಬಿದ್ದರೂ ಕೂಡ ಅದೇನು ಒಡೆದೋಗೋದಿಲ್ಲ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ತುಂಬಾ ಯೂಸ್ ಆಗುತ್ತೆ. ನಾವೆಲ್ಲಾದರೂ ಹೋದಾಗ ಈ ರೀತಿ ಸಾಕ್ಸಲ್ಲಿ ಮೊಬೈಲನ್ನು ಇಟ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಸ್ಪೆಕ್ಸನ್ನು ತಗೊಂಡು ಹೋಗ್ತಾ ಇರ್ತೀವಿ. ಈ ರೀತಿ ಬಾಕ್ಸನ್ನು ನಾವು ಬ್ಯಾಗಲ್ಲಿ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಈ ರೀತಿ ವೇಸ್ಟ್ ಆಗಿರೋಂಥ ಸಾಕ್ಸನ್ನು ತಗೊಂಡು ಆ ಸಾಕ್ಸ್ ಒಳಗಡೆ ಈ ರೀತಿ ಸ್ಪೆಕ್ಸನ್ನು ಇಟ್ಕೊಳ್ಳೋದ್ರಿಂದ ನಮಗೆ ಕ್ಲೀನಾಗಿಯೂ ಇರುತ್ತೆ ಮತ್ತು ಆ ಸ್ಪೇಸ್ ಕೂಡ ಬ್ಯಾಗಲ್ಲಿ ಕ್ಲೀನಾಗಿ ಆಗುತ್ತೆ. ನಾವು ಕ್ಲೀನಾಗಿ ಎತ್ಕೊಂಡು ಹೋಗ್ಬೋದು. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಮೊಬೈಲ್ ಆಗಿರ್ಬೋದು, ಸ್ಪೆಕ್ಸ್ ಆಗಿರ್ಬೋದು, ಈ ರೀತಿ ಸಾಕ್ಸಲ್ಲಿ ಹಾಕ್ಕೊಂಡು ಹೋಗೋದ್ರಿಂದ ನಮ್ಗೆ ತುಂಬ ಸೇಫ್ಟಿಯಾಗಿ ಇರುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಕೆಳಗಡೆ ಟೈಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಮೇಲೆ ಸ್ಟವ್ ಹತ್ರ ಕೌಂಟರ್ ಟಾಪ್ ಆಗಿರ್ಬೋದು, ಈ ರೀತಿ ಕ್ಲೀನ್ ಮಾಡುವಾಗ ನಾವು ಸಾಕ್ಸನ್ನು ಹಾಕ್ಕೊಂಡ್ಬಿಟ್ಟು ಕೈಗೆ ಈ ರೀತಿ ಸ್ಕ್ರಬ್ಬರಿಂದ ನಾವು ಕ್ಲೀನಾಗೆ ನಾವು ಕೌಂಟರ್ ಟಾಪನ್ನು ಮತ್ತು ಕೆಳಗಡೆ ಇರೋಂಥ ಟೈಲ್ಸನ್ನು ಕ್ಲೀನಾಗೆ ನಾವು ಸ್ಕ್ರಬ್ಬರಿಂದ ಉಜ್ಜಿಬಿಟ್ಟು ವಾಶ್ ಮಾಡ್ಕೋಬೋದು. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ವಿಂಡೋಸ್ಗಾಗಿರ್ಬೋದು, ಇರುತ್ತೆ ಡೋರ್ಸ್ಗಾಗಿರ್ಬೋದು, ಕ್ಲೀನಾಗೆ ನಾವು ವಾಶ್ ಮಾಡಬೇಕಂದ್ರೆ ಈ ರೀತಿ ಸಾಕ್ಸನ್ನು ಹಾಕ್ಕೊಂಡು ಒಂದು ಜಗ್ನಲ್ಲಿ ಒಂದು ಸರ್ಫ್ ಪೌಡರನ್ನು ಹಾಕ್ಕೊಂಡು ಈ ರೀತಿ ನಮ್ಮ ಕೈಯನ್ನು ಮುಳುಗಿಸಿ ಈ ರೀತಿ ಕ್ಲೀನಾಗೆ ನಾವು ವಿಂಡೋಸು ಡೋರ್ಸನ್ನು ಕ್ಲೀನಾಗೆ ವಾಶ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಬಟ್ಟೆ ಒಗೆಯುವಾಗ ಸ್ವಲ್ಪ ಜನ ಈ ರೀತಿ ಸೋಪನ್ನು ಮುಟ್ಟೋಕ್ಕೆ ಇಷ್ಟಪಡೋದಿಲ್ಲ. ಅಂಥವ್ರಿಗೆ ಇದು ಬೆಸ್ಟ್ ಟಿಪ್. ಈ ರೀತಿ ನಾವು ಸಾಕ್ಸ್ ಒಳಗಡೆ ಸೋಪನ್ನು ಹಾಕ್ಬಿಟ್ಟು ನಾವು ಅದನ್ನು ತಗೊಂಡು ನಾವು ಬಟ್ಟೆಯನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೋದು. ಸೋಪ್ ಕೂಡ ಕರ್ಗೋಗೋದಿಲ್ಲ, ತುಂಬ ದಿನ ನಮಗೆ ಬರುತ್ತೆ. ಸೋಪ್ ಅಂದರೆ ಅಲರ್ಜಿ ಆಗುತ್ತೆ, ನಮ್ಗೆ ಆಗೋದಿಲ್ಲ ಅಂಥವ್ರಿಗೆ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಟಿಪ್ಪನ್ನು ನೀವು ಕೂಡ ಯೂಸ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಸ್ವಲ್ಪ ಕಲ್ಲುಪ್ಪನ್ನು ತಗೊಂಡು ಸ್ವಲ್ಪ ಸಾಕ್ಸ್ ಒಳಗಡೆ ಹಾಕ್ಕೊಂಡ್ಬಿಟ್ಟು ನಾವು ಮತ್ತು ಪ್ಯಾನನ್ನು ಹೀಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಕೈಗೆ ಯಾವತ್ತಾದರೂ ನಮಗೆ ಕೈ ತೆಗೆದಾಗ ಬೊಬ್ಬೆ ಅನ್ನೋದು ಬರುತ್ತೆ. ಆ ರೀತಿ ಬಂದಾಗ ನಾವು ಈ ರೀತಿ ಕ್ಲೀನಾಗಿ ನಾವು ಸ್ವಲ್ಪ ಬಿಸಿಯನ್ನು ಈ ರೀತಿ ಕೈಗೆ ಮುಟ್ಸ್ಕೊಳೋದ್ರಿಂದ ಸ್ವಲ್ಪ ರಿಲೀಫ್ ಅನ್ನೋದು ಆಗುತ್ತೆ ಮತ್ತು ಬೊಬ್ಬೆ ಅನ್ನೋದು ಕೂಡ ಹೋಗುತ್ತೆ. ಈ ರೀತಿ ಕ್ಲೀನಾಗೆ ನೀವು ಸಾಕ್ಸಿಂದ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಸ್ವಲ್ಪ ಜನ ಫೇಶಿಯಲ್ ಮಾಡುವಾಗ ಐಸ್ ಕ್ಯೂಬ್ಸನ್ನು ಯೂಸ್ ಮಾಡ್ತಾ ಇರ್ತಾರೆ. ಡೈರೆಕ್ಟಾಗಿ ಯೂಸ್ ಮಾಡೋದಕ್ಕೆ ಸ್ವಲ್ಪ ಇಷ್ಟಪಡೋದಿಲ್ಲ. ಅಂಥ ಟೈಮಲ್ಲಿ ಸಾಕ್ಸನ್ನು ತಗೊಂಡು ಈ ರೀತಿ ಅದರಲ್ಲಿ ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡ್ಬಿಟ್ಟು ನಾವು ನಮ್ಮ ಫೇಸ್ಗೆ ಯೂಸ್ ಮಾಡ್ಕೋಬೋದು. ಇದು ಕೂಡ ಈ ಟಿಪ್ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನಂಗೆ ಕಾಮೆಂಟ್ ಮಾಡಿ. ನಿಮಗೆ ಒಂದಾದರೂ ಯೂಸ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.